ರೆಸಾರ್ಟ್ ಒಂದರಲ್ಲಿ ಈಜುಕೊಳದಲ್ಲಿ ಯುವತಿಯರು ಮುಳುಗಿ ಸಾವನ್ನಪ್ಪಿರುವಂತದ್ದು. ಮೈಸೂರಿನ ಮೂಲದ 3 ಯುವತಿಯರು ಈಗ ಸಾವನ್ನಪ್ಪಿದ್ದಾರೆ. ಮಂಗಳೂರು ಹೊರವಲಯದ ಉಚ್ಚಿಲ ಬೀಚ್ ಬಳಿ ಒಂದು ಘಟನೆ ನಡೆದಿದೆ. ರೆಸಾರ್ಟ್ಗೆ ಹೋಗಿದ್ದಂತ 3 ಮಹಿಳೆಯರು ಈಜುಕೊಳದಲ್ಲಿ ಇಳಿದು ಈಜ್ತಾ ಇದ್ದಂತಹ ಸಂದರ್ಭದಲ್ಲಿ 3 ಯುವತಿಯರು ಮೈಸೂರಿನ ಮೂಲದವರು ಸಾವನ್ನಪ್ಪಿದ್ದಾರೆ. ಮಂಗಳೂರು ಹೊರವಲಯದ ಉಚ್ಚಿಲ ಬೀಚ್ ಬಳಿ ಒಂದು ಘಟನೆ ನಡೆದಿರುವಂತದ್ದು. ಖಾಸಗಿ ಬೀಚ್ ರೆಸಾರ್ಟ್ನ ಈಜುಕೊಳದಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಮೈಸೂರಿನ ಎಂಡಿ ನಿಶಿತಾ, ಎಸ್ ಪಾರ್ವತಿ, ಎನ್ ಕೀರ್ತನ ಸಾವನ್ನಪ್ಪಿರುವಂತದ್ದು. ಬೆಳಗ್ಗೆ 8:30ರ ವೇಳೆಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. 3 ಮೃತದೇಹವನ್ನ ಕೂಡ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. 3 ಕೂಡ ಬೀಚ್ ಪಕ್ಕದಲ್ಲಿದ್ದಂತಹ ಒಂದು ರೆಸಾರ್ಟ್ ನಲ್ಲಿ ಆಟ ಆಡೋದಕ್ಕೆ ಈಜುಕೊಳದಲ್ಲಿ ಇಳಿದಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಅಂದ ತಕ್ಷಣ ಎಲ್ಲರನ್ನೂ ಕೂಡ ಕೈ ಬೀಸಿ ಕರೆಯುತ್ತೆ. ಚಿಕ್ಕ ಮಕ್ಕಳು ಕೂಡ ಆಟ ಆಡ್ತಿರ್ತಾರೆ, ದೊಡ್ಡವರು ಕೂಡ ಆಟ ಆಡ್ತಿರ್ತಾರೆ. ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕೆಲವೊಮ್ಮೆ ಅತಿ ಕಡಿಮೆ ಈ ತರದ ಘಟನೆಗಳು ನಡೆಯುವಂಥದ್ದು. ಈಜು ಬಂದ್ರಷ್ಟೇ ಈಜುಕೊಳಕ್ಕೆ ಇಳಿಬೇಕು. ಆದ್ರೆ ಆಳ ಇರಲ್ಲ ಅಂದುಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಇಳಿದಿರುವಂತಂದ್ರೆ ಒಂದು ಬದಿಯಲ್ಲಿ 6 ಅಡಿಗಳಷ್ಟು ಆಳ ಇದ್ದಂತ ಹಿನ್ನೆಲೆಯಲ್ಲಿ ಆಯಾ ತಪ್ಪಿ 6 ಅಡಿ ಇದ್ದ ಕಡೆ ಹೋಗಿ ಬಿದ್ದಿರುವಂಥದ್ದು. ಯುವತಿಗೆ ಈಜೋದಕ್ಕೆ ಆಗಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ 3 ಯುವತಿಯರು ಕೂಡ ಸಾವನ್ನಪ್ಪಿದ್ದಾರೆ. ಸದ್ಯಕ್ಕೆ ಆ ರೆಸಾರ್ಟ್ನಲ್ಲಿ ಯುವತಿಯರ ಮೃತದೇಹವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ನಿಶಿತಾ, ಪಾರ್ವತಿ, ಕೀರ್ತನ 3 ಕೂಡ ಮೈಸೂರಿನ ಮೂಲದವರು. ರೆಸಾರ್ಟ್ನಲ್ಲಿ ಸ್ವಲ್ಪ ಸಮಯವನ್ನ ಕಳೆಯೋದಕ್ಕೆ ಹೋಗಿದ್ರೇನೋ ಗೊತ್ತಿಲ್ಲ. ಮೊಬೈಲ್, ಬಟ್ಟೆ, ಅವರ ಕೆಲವೊಂದಿಷ್ಟು ಇತರೆ ವಸ್ತುಗಳು ಎಲ್ಲ ಅಲ್ಲೇ ಬಿದ್ದಿದೆ. ಎಸ್, ಪೊಲೀಸ್ನವರು ಕೂಡ ಸ್ಥಳಕ್ಕೆ ತೆರಳಿ ಯಾವತ್ತು ಬಂದ್ರು, ಎಷ್ಟು ದಿನಗಳ ಕಾಲ ಸ್ಟೇ ಆಗಿದ್ರು, ರೆಸಾರ್ಟ್ನ ಮಾಹಿತಿ, ಆ ಮಹಿಳೆಯರ ಮಾಹಿತಿ, ಅದರ ಜೊತೆಗೆ ಅವರ ಕುಟುಂಬಸ್ಥರಿಗೆ ಕೂಡ ಈ ವಿಚಾರವಾಗಿ ಇನ್ಫಾರ್ಮ್ ಮಾಡಿರುವಂಥದ್ದು. ಒಂದ್ ಕಡೆ ಅಲ್ಲಿ 3 ಇದ್ರ ಅಥವಾ ಬೇರೆ ಇನ್ಯಾರಾದ್ರೂ ಕೂಡ ಇದ್ರ ಅನ್ನುವ ವಿಚಾರವಾಗಿ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ರೆಸಾರ್ಟ್ಗಳಲ್ಲಿ ಈ ತರದ ಘಟನೆ ಆಯ್ತು ಅಂತ ಅಂದ್ರೆ ಬಹಳ ಸೂಕ್ಷ್ಮವಾದಂತಹ ವಿಚಾರ. 3 ಯುವತಿಯರು ಕೂಡ ಸಾವನ್ನಪ್ಪಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ರು ಆಯಾ ತಬ್ಬಿದ್ರು ಅಂತ ಆಕೆನ ಉಳಿಸೋದಕ್ಕೆ ಹೋಗಿ ಇನ್ನಿಬ್ರು ಕೂಡ ಅದೇ ಪೂಲ್ನಲ್ಲಿ ಮುಳುಗಿ ಸಾವನ್ನಪ್ಪಿರಬಹುದು ಅನ್ನುವಂತ ಶಂಕೆ ವ್ಯಕ್ತವಾಗಿದೆ. ಯಾಕಂದ್ರೆ ಒಂದು ಮೊಬೈಲ್ ಅಲ್ಲೇ ಇದೆ, ಬಟ್ಟೆಗಳು, ಕೆಲವೊಂದಿಷ್ಟು ವಸ್ತುಗಳು, ಆ 3 ಬಗ್ಗೆ ಮಾಹಿತಿ ಸಂಗ್ರಹಿಸಿ ತದನಂತರ ಅವರ ಮೃತದೇಹವನ್ನ ಕೂಡ ರವಾನಿಸಲಾಗುತ್ತೆ. ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ರ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ವಿಚಾರವಾಗಿ.